ಪುತ್ತೂರಿನ ಕಾವು ಸಮೀಪದ ಮಾಡನ್ನೂರು ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ಇದರ ಶತಮಾನೋತ್ಸವ ಇಂದಿನಿಂದ ಆರಂಭಗೊಂಡಿದ್ದು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಸಂಸ್ಥೆಯಲ್ಲಿ ಸುಮಾರು 360ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅರಬಿ, ಇಂಗ್ಲಿಷ್, ಉರ್ದು, ಕನ್ನಡ, ಮಲಯಾಳಂ ಸೇರಿದಂತೆ ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳು ನಡೆಯುತ್ತಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಆಧುನಿಕ ತಂತ್ರಜ್ಞಾನಗಳನ್ನು ಒಳಗೊಂಡ ಸಂಸ್ಥೆ ಇದಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲನ್ನ ಇಟ್ಟಿದೆ. ಈ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಕಂಪ್ಯೂಟರ್ ಸೆಂಟರ್, ಲೈಬ್ರರಿ ಒಳಗೊಂಡ ಅತ್ಯಾಧುನಿಕ ಮಟ್ಟದ ವಿದ್ಯಾಭ್ಯಾಸವನ್ನು ನೀಡಲಾಗುತ್ತದೆ. ಇನ್ನು ವಾರ್ಷಿಕೋತ್ಸವದ ಅಂಗವಾಗಿ ಅಲ್ಲಿನ ವಿದ್ಯಾರ್ಥಿಗಳು ಸ್ವತಃ ತಾವೇ ಮಾಡಿದಂತಹ ಕೆಲವೊಂದು ವಿಜ್ಞಾನ ಕಲೆಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇನ್ನು ಇಂದಿನಿಂದ ಡಿಸೆಂಬರ್ 7ರವರೆಗೆ ನಡೆಯುವ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಸುಮಾರು 35 ವಿದ್ಯಾರ್ಥಿಗಳಿಗೆ ಹುದವಿ ಬಿರುದು ಪ್ರದಾನ ನಡೆಯಲಿದೆ. ನೂರುಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ತನ್ನ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಸಜ್ಜಾಗಿ ನಿಂತಿದೆ. ದಶಮಾನೋತ್ಸವ ಕಳೆದ 2015 ಆಗಸ್ಟ್ 19ರಂದು ಮಾಡನ್ನೂರು ಎಂಬ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇದೀಗ 10 ವರ್ಷಗಳನ್ನು ತುಂಬಿ 35 ವಿದ್ಯಾರ್ಥಿಗಳಿಗೆ ಪದವಿ ಕೊಡುವ, ಬಿರುದು ಕೊಡುವ ಒಂದು ಸಂಭ್ರಮವೂ ಕೂಡ ಈ ಕಾರ್ಯಕ್ರಮದೊಂದಿಗೆ ಹಮ್ಮಿಕೊಂಡಿದ್ದೇವೆ. ವಿವಿಧ ಕಾರ್ಯಕ್ರಮಗಳು ಇಂದು ನಮ್ಮ ಜುಮಾ ಕಳೆದ ನಂತರ ನಮ್ಮ ಪುತ್ತೂರಿನ ಗೌರವಾನ್ವಿತ ಸೈಯದ್ ಅಹಮದ್ ಪೂಕೋಯ ತಂಗಲ್ರವರು ಮಕಾಂ ಜಿಯಾರತ್ತಿನೊಂದಿಗೆ ಚಾಲನೆಗೊಂಡು ವಿವಿಧ ಕಾರ್ಯಕ್ರಮಗಳು, ಇಂದು ರಾತ್ರಿ ಅಂತಾರಾಷ್ಟ್ರೀಯ ಪ್ರಭಾಷಣಗಾರ ಸಿಮ್ಸಾರುಲ್ ಹಕ್ ಹುದವಿಯ ಪ್ರಭಾಷಣ, ಅದೇ ರೀತಿ ನಾಳೆ ಕರ್ಮಶಾಸ್ತ್ರದ ಬಗ್ಗೆ ಅಧ್ಯಯನ ಶಿಬಿರ, ಅದೇ ರೀತಿ ಸಂಜೆ 2:30ಕ್ಕೆ ಮಧ್ಯಾಹ್ನ 2:30ಕ್ಕೆ ಪ್ರವಾಸಿಗರ ನಿವಾಸಿ ಉದ್ಯಮಿಗಳ ಭೇಟಿ, ಅದೇ ರೀತಿ ನಾಳೆ ರಾತ್ರಿ ಇಷ್ಕ್ ಮಜ್ಲಿಸ್ ನೂರ್ ಥರ ಧಾರ್ಮಿಕ ಶಿಬಿರ, ಅದೇ ರೀತಿ ನಾಳ್ದು ಆದಿತ್ಯವಾರ 1500 ವಿದ್ಯಾರ್ಥಿಗಳನ್ನು ಒಳಗೊಂಡ ಬೃಹತ್ ವಿದ್ಯಾರ್ಥಿ ಸೆಮಿನಾರ್ ಮತ್ತು ಸನದುದಾನ ಸಮ್ಮೇಳನವೂ ಕೂಡ ಈ ಕಾರ್ಯಕ್ರಮದೊಂದಿಗೆ ನಡೆಯಲಿದೆ. ವಿದ್ಯಾಸಂಸ್ಥೆಯು ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗಿ 2015 ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗಿ ಇವತ್ತಿನಿಗೆ 10ನೇ ವರ್ಷ ಪೂರ್ತಿಯಾಗಿ ಮಕ್ಕಳ ಸನದುದಾನ ಕಾರ್ಯಕ್ರಮವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಇಲ್ಲಿ ಬಂದು ಸಹಕರಿಸಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ.